ಅಧ್ಯಕ್ಷರಾದಂಥ ಸರ್ಫರಾಜ್ ಅವರು ಇಲ್ಲಿ ಇಫ್ತಾರ್ ಕೂಟ ಇದೆ ಸರ್ ಬರಬೇಕು ಅಂತ ಕರೆದಾಗ ನಾನು ಪ್ರೀತಿಯಿಂದ ಅದು ನಾನು ಬರೋದಿಲ್ಲ ಅಂತ ಹೇಳಿಕ್ಕೆ ಆಗಲಿಲ್ಲ. ಬಟ್ ಯಾವಾಗ ನಾನು ಬರ್ತೀನಿ ಅಂತ ಹೇಳ್ತೇನೆ. ಇಲ್ಲಿ ಈ ಸಂಬಂಧ ಅವಿನಾಭಾವ ಸಂಬಂಧ, ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತು ಇದೆಲ್ಲ ಇಲ್ಲಿಯ ಉಪನ್ಯಾಸಕ ವರ್ಗದವರು, ಉಪನ್ಯಾಸಕೇತರ ವರ್ಗದವರೆಲ್ಲ ಕೂಡ ನನ್ನನ್ನು ಒಂದು ಮನೆಯವನನ್ನಾಗಿ ಸದಸ್ಯನಾಗಿ ಇಲ್ಲಿ ಯಾವಾಗಲೂ ಕೂಡ ನನ್ನನ್ನು ಟ್ರೀಟ್ ಮಾಡೋದು ಉಂಟು. ಮತ್ತು ಇಫ್ತಾರ್ ಕೂಟದ ಬಗ್ಗೆ ನಾನು ಹೇಳುವುದಾದರೆ ಇದು ಬಹಳ ವಿಶಾಲವಾದ ಪದ ಅರ್ಥದಲ್ಲಿದೆ. ಇದು ಮಾನವ ಸಂಬಂಧಗಳ ಬೆಸುಗೆಯನ್ನು ಮಾಡುತ್ತೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನು ಭೇದ ಭಾವ ಇಲ್ಲದೆ ನಾವು ಒಂದೇ ತಾಯಿಯ ಮಕ್ಕಳು ಅನ್ನೋದ್ರ ಬಗ್ಗೆ, ಅನ್ನವನ್ನು ತಿನ್ನುವಾಗ ಮತ್ತು ಯಾವುದೇ ಊಟವನ್ನು ತಿನ್ನುವಾಗ ಅದು ದೇವರು ಕೊಟ್ಟ ನಮಗೆ ವರ. ಆದರೆ ನಾವು 10 ತಾಯಿಯ ಮಕ್ಕಳಾದರೂ ಒಂದೇ ತಾಯಿಯ ಮಕ್ಕಳಾಗಿ ನಮ್ಮನ್ನು ಪ್ರೀತಿಯಿಂದ ನಾವು ಹಂಚಿ ತಿನ್ನುವವರು. ನಾವು ಕಾಗೆಗಳ ಹಾಗೆ, ಕೋಳಿಗಳ ಹಾಗೆ ಎಲ್ಲರನ್ನು ಕರೆದು ತಿನ್ನುವ ನಮ್ಮ ಪಶು ಪಕ್ಷಿ ಪ್ರಾಣಿಯಲ್ಲಿ ಹೇಗೆ ಇದೆಯೋ ಹಾಗೆ ನಮ್ಮ ಮಾನವ ಜನ್ಮದಲ್ಲಿ ಇಂಥೊಂದು ದೊಡ್ಡ ಒಂದು ಕೈಂಕರ್ಯವನ್ನು ಮಾಡಿದ ಇಫ್ತಾರ್ ಕೂಟ. ಇಫ್ತಾರ್ ಕೂಟಕ್ಕೆ ಬರೀ ಒಂದು ಆ ಸಮುದಾಯ, ಇಸ್ಲಾಂ ಸಮುದಾಯ ಮಾತ್ರ ಅಲ್ಲ, ಎಲ್ಲರನ್ನು ಅಕ್ಕಪಕ್ಕದವರನ್ನು ಬನ್ನಿ ಅನ್ನೋದರ ಬಗ್ಗೆ. ಇಲ್ಲಿ ಬರೀ ಒಂದು ಅನ್ನವನ್ನು ನಾವು ಸೇವಿಸುವಾಗ ಬರೀ ಅನ್ನವನ್ನು ಊಟ ಮಾಡೋದು ಮಾತ್ರ ಅಲ್ಲ, ಅದೊಂದು ಬಹಳ ಸ್ಪಿರಿಚುವಲ್ ಆಧ್ಯಾತ್ಮಿಕವಾದ ಒಂದು ಸಂಬಂಧ ಇದೆ. ಯಾಕಂತ ಹೇಳಿದರೆ ಒಂದು ಡೈನಿಂಗ್ ಟೇಬಲ್ನಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಒಂದು ಋಣಾನುಬಂಧ ಇದೆ. ಯಾಕಂದರೆ ತಂದೆ ತಾಯಿ ಮಕ್ಕಳು ಅಂದು ಬಂಧು ಬಳಗ ಮಿತ್ರ ಎಲ್ಲ ಒಟ್ಟಿಗೆ ಸೇರಿ ಮಾಡುವಂಥದ್ದು. ನಮ್ಮ ಹಳ್ಳಿಯಿಂದ ಬೆಳೆದವನು ಬಂದವನು ನಾನು. ಅಲ್ಲಿ ಇವತ್ತಿಗೂ ಕೂಡ ನಾನು ಹಳ್ಳಿಗೆ ಹೋದರೆ ಅಲ್ಲಿ ಗೌ ಸಾಹೇಬರಿದ್ದಾರೆ, ಬುಡಾನ್ ಸಾಹೇಬರು ಇದ್ದಾರೆ. ಆಮೇಲೆ ಅವರೆಲ್ಲ ಸಂಬಂಧವನ್ನು ನಾವು ಮನೆಗೆ ಕರೀತಾರೆ, ನೀವು ಬನ್ನಿ ಊಟ ಮಾಡಿ ಅಂತ ಹೇಳ್ತಾರೆ. ನಾವು ಕೂಡ ಅವರನ್ನು ಕರಿತೇವೆ, ನೀವು ಬನ್ನಿ ಅಂತ, ನಿಮಗೇನು ಪದಾರ್ಥ ಬೇಕು ಅದು ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವೆಲ್ಲವೂ ಕೂಡ ಕೂಡುಕೊಳ್ಳುವಂಥ ಒಳ್ಳೆಯ ಕುಟುಂಬದ ಮನೆತನ. ಅದಕ್ಕೆ ಒಂದೇ ಜಾತಿಯವರು ಏನೊಂದು ಕಟ್ಟುಪಾಡಿ ಇಲ್ಲ. ಎಲ್ಲ ಯಾವುದೇ ಜಾತಿಯಲ್ಲಿ ಇಸ್ಕೋ ಬಿ ಅಪ್ನಾತ ಜಲ್ ಉಸ್ಕೋ ಬಿ ಅಪ್ನಾತಲ್ಲ ಅಂತ ತಿಳ್ಕೊಂಡು ಇಫ್ತಾರ್ ಕೂಟ ನಿಜವಾದ ಅರ್ಥದಲ್ಲಿ ಅದು ಇನ್ನೂ ಸಹ ಜಾಸ್ತಿ ಆಗಬೇಕು. ಬರೀ ಒಂದು ಯಾವುದು ಮಸೀದಿ ಟೆಂಪಲ್ ಮಾತ್ರ ಅಲ್ಲ, ನಾನು ಇತ್ತೀಚೆಗೆ ನೋಡಿದೆ. ನಾನು ಒಂದು ಮಸೀದಿಯಲ್ಲಿ ಕೂಡ ಎಲ್ಲ ಧರ್ಮದವನ್ನ ಕರೆಸಿ ಅಲ್ಲಿ ಏನೋ ನಡೀತಾ ಇದೆ ಅಂತ ಹೇಳ್ಕೊಂಡು ಬೆಳ್ತಂಗಡಿಯಲ್ಲಿ ಭಾಳ ವಿಶೇಷವಾಗಿ ನಡೆದ್ದಾರೆ. ಅದು ನಮ್ಮ ದೇಶದಾದ್ಯಂತ ಅದು ಆಗಬೇಕು. ಆ ಮೂಲಕ ನಾವು ನಮ್ಮ ಒಳಗಿನ ಮಾನವ ಧರ್ಮ ಆವಿಷ್ಕಾರ ಮಾಡುತ್ತಾ ನಾವೆಲ್ಲರ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ಕೊಂಡು ಒಂದೇ ದೀವಟಿಕೆಯಲ್ಲಿ ಒಂದೇ ಒಂದು ಜ್ಯೋತಿಯ ಮೂಲಕ ನಾವು ಅದನ್ನು ತರುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದಿಲ್ಲಿ ನಾವು ದೀಪವನ್ನು ಇಡ್ತೀವಿ. ಅದು ದೀಪವನ್ನು ಕೂಡ ಇಸ್ಲಾಂ ಧರ್ಮದಲ್ಲಿ ಕೂಡ ಇದೆ. ಅಲ್ಲಿ ಧೂಪವನ್ನು ಹೊತ್ತುವಂಥದ್ದು. ಆದ್ದರಿಂದ ನಾವು ಯಾವುದೇ ನಮ್ಮಲ್ಲಿ ಬಬ್ಬರಿಯ ಅಂತ ಒಂದು ದೈವ ಇದೆ. ಬಬ್ಬರಿಯ ನಮ್ಮ ದನಗಳನ್ನು ಕಳುವಾಗ ನಾವು ಬಬ್ಬರಿ ದೇವಿ ಬೇರೇನಲ್ಲ, ಇಸ್ಲಾಂ ಧರ್ಮದ ದೈವನೇ ಅದು. ಸೊ ಆದ್ದರಿಂದ ಅಲ್ಲಿ ಬಪ್ಪನಾಡಿಗೆ ಹೋದರೆ ದೇವಿಯಲ್ಲಿ ಬಪ್ಪ ಬ್ಯಾರಿಗೆ ಒಲಿದ ಬಂದಂಥ ದೇವಿ. ಆದರೆ ಇವತ್ತಿಗೂ ಕೂಡ ಬಪ್ಪನಿಗೆ ಪ್ರತ್ಯೇಕವಾದ ಒಂದು ಅಲ್ಲಿ ಅನ್ನ ಸಂತರ್ಪಣೆ ಇದೆ. ಸೊ ಆದ್ದರಿಂದ ಅದು ಇಫ್ತಿಯಾರ್ ಕೂಟ ಇಲ್ಲಿ ಮಾತ್ರ ಸೀಮಿತವಾಗದೆ ಅದು ವಿಶ್ವದಾದ್ಯಂತ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇಡೀ ದೇಶವನ್ನು ಕಟ್ಟುವುದು ಈ ರೀತಿಯಲ್ಲಿ ಕಟ್ಟಬೇಕು. ಪ್ರೀತಿಯನ್ನು ಹಂಚಿಸಿ ಪ್ರೀತಿಯ ಜ್ಯೋತಿಗಳ ಮೂಲಕವಾಗಿ ನಾವು ಬೆಳೆದಾಗ ನಾವು ನಿಜವಾಗಿ ನಮ್ಮನ್ನು ನಾವು ಮರಿಬೋದು. ಎಲ್ಲರಲ್ಲಿ ಒಂದಾಗಿ ನಾವು ಬಡಬೇಕಂತ ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆ ಯಾವತ್ತು ಋಣವನ್ನು ತೀರಿಸಲು ಸಾಧ್ಯನೇ ಇಲ್ಲ. ಯಾವುದು ಋಣಂತೆ ಪ್ರೀತಿಯ ಋಣ, ಆ ಸತ್ಯದ ಋಣ. ಒಂದಾಗಿ ಬಾಳೋ ಋಣವನ್ನು ನಾವು ತಂದೆ ತಾಯಿಯ ಋಣವನ್ನು ಹೇಗೆ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ವೋ ಹಾಗೆಯೇ ಪ್ರೀತಿಯ ಋಣವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೋಗೋ ಈ ಭೂಮಿಯನ್ನು ಬಿಟ್ಟು ಹೋಗಲು ಕೂಡ ನಾವು ಪ್ರೀತಿಯ ಋಣವನ್ನೇ ಇಟ್ಕೊಂಡು ಹೋಗಬೇಕಾಗತ್ತೆ. ಸೊ ಆದ್ದರಿಂದ ಪ್ರೀತಿಯ ಋಣವನ್ನು ಯಾವಾಗಲೂ ಕೂಡ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದಾಗಿ ಬಾಳಬೇಕು ಮತ್ತು ಇಡೀ ಕಾಸ್ಮಿಕ್ ಎನರ್ಜಿಯಲ್ಲಿ ಅದು ಶಕ್ತಿಯಾಗಿರಬೇಕು ಅನ್ನೋದನ್ನು ಆಶಾಭಾವದೊಂದಿಗೆ ಇಫ್ತಿಯಾರ್ ಕೂಟ ಇನ್ನೂ ಸಹ ಹೆಚ್ಚು ಸಮಂಜಸವಾಗಿ ಒಂದು ರಿಯಾಲಿಟಿ ಆಗಿ ಒಂದು ವಾಸ್ತವತೆಗೊಂದಿಗೆ ಎಲ್ಲರಲ್ಲಿ ಒಂದಾಗಿ ಬಾಳುವಂಥ ಒಂದು ಕೈಂಕರ್ಯವನ್ನು ಮಾಡಿಕೊಟ್ರೆ ನಿಜವಾಗ್ಲೂ ಮಾನವ ಧರ್ಮ ನಿಜವಾಗ್ಲೂ ಸತ್ಕರ್ಮದಲ್ಲಿ ಸಾಧಿಯಲ್ಲಿ ನಡೆಯುವಂಥದ್ದು, ಸತ್ಯ ಧರ್ಮದಲ್ಲಿ ನಡೆಯುವಂಥ ಒಂದು ಕಾರ್ಯ ಆಗಲಿ. ಮತ್ತು ಒಂದು ದೊಡ್ಡ ಏನೋ ಒಂದು ಫೋಬಿಯಾವನ್ನು, ಯಾವುದೇ ಸಂಶಯವನ್ನು, ಡೌಟನ್ನು ಅದನ್ನು ಮೀರಿ ನಿಲ್ಲುವಂಥದ್ದು. ಒಬ್ಬರು ನೋಡಿದೆ ಈಗಿನ ಈ ಕಾಲದಲ್ಲಿ ಎಲ್ಲವೂ ಸಂಶಯದಿಂದ ನೋಡುವಂಥದ್ದು ಕಾಲ. ಆದ್ದರಿಂದ ಅದನ್ನೆಲ್ಲವನ್ನು ಮೀರಿ ಇಫ್ತಿಯಾರ್ ಕೂಟ ಮಾನವ ಧರ್ಮಕ್ಕೆ ಒಂದು ಜ್ಯೋತಿಯನ್ನು ಬೆಳಗಲಿ ಅಂತ ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.